ಹಲೋ. ಹಾಂ, ಫ್ರೀನಾ? ಅಯ್ಯೋ, ಯಾಕೆ ಕೇಳ್ದೆ ನನ್ನ ಕತೆ. ಶುರು ಮಾಡ್ತೀನಿ ಇರು. ಮುಂಚೆ ಆದ್ರೆ ಎಲ್ಲೂ ಹೋಗಕ್ಕಾಗ್ತಾ ಇರಲಿಲ್ಲ, ಹಂಗೆ ಮಲಗಿರೋಳು. ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಡ್ತಾ ಇದ್ವಿ, ಹೆಂಗೋ ಒಂದು ಪರವಾಗಿಲ್ಲ. ಅವಾಗ ಅನ್ಕೊಂತಿದ್ದೆ ಯಾವಾಗಪ್ಪ ಇವಳು ದೊಡ್ಡೋಳಾಗ್ತಾಳೆ, ಸಾಕಾಗಿದೆ ಅಂತ. ಇವಾಗ ಒಂಚೂರು ದೊಡ್ಡೋಳಾಗ್ತದಳ ಅಂತ ಅನ್ಸ್ತಾಗ್ಲೇ ಹೇಗಾಗುತ್ತೆ ಗೊತ್ತಾ, ರೋಲ್ ಓವರ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಆ ಕಡೆ ಈ ಕಡೆ ಬೋರ್ಡ್ತಾಳೆ, ಇದು ಮಾಡ್ತಾಳೆ. ಒಂದು ಸ್ವಲ್ಪ ತಾಟಾಡ ಚೆನ್ನಾಗಿರುತ್ತೆ, ಆಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಗ್ಬಿಟ್ಟು ಈ ಕಡೆ ತಿರ್ಗಕ್ಕಾಗಲ್ಲ, ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಕುತ್ಕೊಂಡಿರ್ಬೇಕು ಅವಳ ಮುಂದೆ. ಆಮೇಲೆ ಅವಳಿಗೆ ಇವಾಗ ಹೋಗೋದು ಬರೋದು ಎಲ್ಲ ಗೊತ್ತಾಗ್ತಾ ಇದೆಯಾ, ಅವ್ರ ಮುಂದೆನೇ ಕೂತಿರ್ಬೇಕು, ಏನು ಕೆಲಸ ಮಾಡೋಕ್ಕಾಗಲ್ಲ. ನಂಗೂ ಕೂತು 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 ಸೊಂಟ ಎಲ್ಲ ನೋಗುತ್ತೆ. ಯಾರಿಗೆ ಹೇಳಿ ನನ್ನ ಕಷ್ಟನ. ನನ್ನ ಗಂಡನ ಬೆಳಗ್ಗೆ ಎದ್ದೇಳ್ತಾನೆ, ಕೆಲಸಕ್ಕೆ ಹೋಗ್ತಾನೆ, ಸಾಯಂಕಾಲ ಬರ್ತಾನೆ, 10 ನಿಮಿಷ ನೋಡ್ಕೊಂಡು ಅಯ್ಯೋ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಇಷ್ಟ ಆಗೋಗಿದೆ. ನಾನು ಬೆಳಗ್ಗೆ ಎದ್ದು ಅಡಿಗೆ ಮಾಡಿ ಅವನಿಗೆ ತಿಂಡಿ ಕಟ್ಟಿ ಅಡಿಗೆ ಕಟ್ಟಿ ಇವಳ ನೋಡ್ಕೊಂಡು ಇವಳಿಗೆ ಈ ಹಾಲು ಕೊಟ್ಟು ಆಮೇಲೆ ಸಾಲಿಡ್ ಸ್ಟಾರ್ಟ್ ಮಾಡಿದೀವಿ. ಬೆಳಗ್ಗೆ ರಾಗಿ ಸರಿ ಕೊಡು, ಸಾಯಂಕಾಲ ಸರಲ್ಲ ಕೊಡು. 10 ನಿಮಿಷ ಹಿಂಗೆ ಮಲ್ಗಕ್ಕಾಗಲ್ಲ ನನಗೆ. ಇವಾಗ ನೋಡಿದ್ರೆ ಫ್ರೀನಾ ಬಿಸಿನಾ ಅಂತ ಕೇಳ್ತೀಯ. ಮೊಬೈಲ್ ಇನ್ಸ್ಟಾಗ್ರಾಮು ನೋಡ್ತಾಳೆ. ಏನು ಮಾಡಲಿ ನಾನು ಹೇಳು. ನನಗಂತೂ ಇನ್ಯಾವಾಗ ದೊಡ್ಡೋಳಾಗ್ತಾಳೆ ಅಂತ ಅನ್ಸೋಕ್ ಮುಂಚೆ ಅನ್ಸುತ್ತೆ ಇನ್ನೂ ದೊಡ್ಡೋಳಾಗ್ಬಿಟ್ರೆ ಇನ್ನೇನೇನು ಮಾಡ್ಬಿಡ್ತಾಳಪ್ಪ, ಇವಾಗಲೇ ಇಷ್ಟು ಅಂತ ಹೇಳ್ತಾಳೆ. ಅವಳಿಗೆ ಇವಾಗ ನಮ್ಮಮ್ಮ ಎಲ್ಲ ಅವಾಗ ದೇವ್ರನಾಮ ಶ್ಲೋಕ ಎಲ್ಲ ಹೇಳ್ಕೊಡ್ತಾ ಇದ್ರು. ಇವಾಗಿನ ಮಕ್ಕಳ ಹಂಗಲ್ಲ. ಕೊಕೊ ಮೆಲನ್, ಆಹಾ ಟಮಾಟರ್, ಬಡೆ ಮಜದ ಇಂಥವೇ ಬೇಕೊಳ್ಗೆ. ಇದನ್ನ ಹಾಕಿದ್ರೆ ನೋಡ್ತಾಳೆ. ಕೃಷ್ಣನ್ ಶ್ಲೋಕ ಹಾಕಿದ್ರೆ ಮುತಿ ತಿರುಗಿಸ್ತಾಳೆ. ಏನ್ ಮಾಡ್ಬೇಕು, ಸರಿಯಲ್ಲ ತಿನ್ಸ್ಬೇಕಾರಂತೂ ಒಂದು ಯುಗ ನೋಡ್ಬೇಕು ಅಂತ ಮಾಡ್ತಾಳೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಡೋ ಅಷ್ಟರಲ್ಲಿ ಬಗ್ಗಿ 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 ನನ್ನ ಸಂತಾನ ಹೋಗುತ್ತೆ. ಯಾರಿಗೆ ಹೇಳಬೇಕು ಈ ಮಕ್ಕಳು ಇನ್ನೂ ದೊಡ್ಡವರಾದ್ಮೇಲೆ ಇನ್ನೇನೇನೇನೇನು ಮಾಡ್ತಾಳೋ ಏನೇನು ಮಾಡ್ತಾಳೋ ಅಂತ ಅನ್ನಿಸ್ಬಿಟ್ಟಿದೆ. ಏನೋ ಜೋಳಿ ಮಲಗಿಸ್ತಿದ್ದೆ. ಜೋಳಿಲಿ ಮಲಗಿಸಿದ್ರು ಜೋಳಿಲಿ ರೋಲ್ ಓವರ್ ಆಗ್ತಾಳೆ. ತೊಡೆ ಮೇಲೆ ಇಟ್ಕೊಂಡು ತಟ್ಕೊಂಡು ಕೂತಿರ್ಬೇಕು. ಅದು ಎಷ್ಟು ಗಂಟೆ, 10 ನಿಮಿಷ ತಟ್ಟೋದು, 15 ನಿಮಿಷ ತಟ್ಟೋದು ಅಲ್ಲ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಟ್ಟಬೇಕು. ಅದು ತಟ್ಟೋ ಸ್ಪೀಡ್ ಒಂಚೂರು ವೇರಿ ಆಗ್ಬಿಟ್ರೆ ಸಾಕು, ಎದ್ಬಿಡ್ತಾಳೆ. ನನಗೆ ಅರ್ಜೆಂಟ್ ಟಾಯ್ಲೆಟ್ ಬರ್ತಾ ಇದ್ರು ಇಲ್ಲ, ಬಾಯರ್ಕೆ ಆದ್ರೂ ಇಲ್ಲ, ಅವಳದು ತಟ್ಕೊಂಡು ಕೂತಿರೋ ತನಕ ಅವಳು ಮಲ್ಗೋ ತನಕ ಮಲಗಿದ್ಮೇಲೆ ಇನ್ನೇನು 10-15 ನಿಮಿಷ ಹಂಗೇ ತಟ್ತಾ ಇರಬೇಕು. ಅವಾಗ ಡೀಪ್ ಸ್ಲೀಪ್ ಹೋದಾಗ ನಾನು ಜೋಳಿ ಒಳಗಡೆ ಹಾಕಿದ್ರೇನೆ ಮಲ್ಕೊಳ್ಳೋದು. ಆಯ್ತಾ? ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ಮಧ್ಯದಲ್ಲಿ ಒಂಚೂರು ಸೌಂಡ್ ಆಯ್ತು, ಹಿಂಗಾಯ್ತು, ನಾನು ಹಿಂಗಿರೋ ಪೊಸಿಷನ್ ಒಂಚೂರು ಚೇಂಜ್ ಆದ್ರೆ ಎದ್ಬಿಡ್ತಾಳೆ. ಇದೇ ಪೊಸಿಷನಲ್ಲಿ ಕೂತಿರ್ಬೇಕು ನಾನು. ಯಾರಿಗೆ ಬೇಕು ಮಕ್ಕಳು, ಯಾರಿಗೆ ಬೇಕು? ಓಡಾಡೋಕ್ಕೆ ಅಂಬೆಗಾಲಿಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ಇದೆಯಾ? ಆವಾಗ ನೀವು ನನ್ನನ್ನು ಮರ್ತೋಗ್ಬಿಡಿ, ನಾನು ಯಾರನ್ನೋದೇ ಮರ್ತೋಗ್ಬಿಡಿ. ಅಲ್ಲಿ ನೋಡು ಎದ್ಲು ಅಷ್ಟು ಬೇಗ. ಆಯ್ತಾಯ್ತು, ಇರ್ತೀನಿ ಆಮೇಲೆ ಮಾಡ್ತೀನಿ, ಬಾಯ್.